ಗದ್ಯ 17 ನಿನ್ನಲ್ಲೂ ಅದ್ಭುತ ಶಕ್ತಿಯಿದೆ. ಪ್ರಶ್ನೆಗಳು 1 ವಾಕ್ಯ. ಸಮುದ್ರದ ಅಲೆಗಳು ಯಾವ ಗಾತ್ರದಲ್ಲಿದ್ದವೋ? ಸಮುದ್ರದ ಅಲೆಗಳು ಆನೆಯ ಆಕಾರದಲ್ಲಿದ್ದವೋ? ಕಪಿವೀರರು ಲಂಕೆಯಲ್ಲಿ ಯಾರನ್ನು ಕಾಣುವ ಉತ್ಸಾಹದಲ್ಲಿದ್ದರೋ? ಕಪಿವೀರರು ಲಂಕೆಯಲ್ಲಿ ಸೀತಾಮಾತೆಯನ್ನು ಕಾಣುವ ಉತ್ಸಾಹದಲ್ಲಿದ್ದರೋ? ಮಗುವಾಗಿದ್ದಾಗ ಹನುಮನು ಅರುಣನನ್ನು ಏನೆಂದು ಭಾವಿಸಿದನೋ? ಮಗುವಾಗಿದ್ದಾಗ ಹನುಮನು ಅರುಣನನ್ನು ಕೆಂಪು ಹಣ್ಣೆಂದು ಭಾವಿಸಿದನು. ಆಂಜನೇಯನು ಸೂರ್ಯದೇವನಿಂದ ಯಾವ ವಿದ್ಯೆ ಕಲಿತನೋ? ಆಂಜನೇಯನು ಸೂರ್ಯದೇವನಿಂದ ಶಸ್ತ್ರವಿದ್ಯೆ ಕಲಿತನು. ಹನುಮನು ನೋಡುವಷ್ಟರಲ್ಲಿ ಯಾವ ರೀತಿ ಬೆಳೆದನೋ? ಹನುಮನು ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದನು. 2-3 ವಾಕ್ಯ. ಸಮುದ್ರದ ಅಲೆಗಳ ರೌದ್ರ ನರ್ತನವನ್ನು ವರ್ಣಿಸಿರಿ. ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು, ನೀಲಸಾಗರ. ಆಕಾಶವು ನೀಲಿ, ಸಮುದ್ರವು ನೀಲಿ. ಬೆಳ್ಳಂಬೆಳ್ಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತಿತ್ತು. ಅದರ ಮಧ್ಯೆ ಪುಟಿದೇಳುವ ಆನೆಯ ಆಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿತ್ತು. ಸಮುದ್ರ ಅಲೆಗಳ ರೌದ್ರ ನರ್ತನ ಭಯ ಹುಟ್ಟಿಸುತ್ತಿತ್ತು. ಜಾಂಬವಂತನು ಕಡಲನ್ನು ನೋಡಿ ಏನೆಂದು ಯೋಚಿಸಿದನೋ? ಜಾಂಬವಂತನು ಕಡಲನ್ನು ನೋಡಿ, ಆಹಾ, ಕಡಲು ಶಾಂತವಾಗಿದೆ, ಆದರೆ ಲಂಕೆಯೇ ಕಾಣದು. ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ಟರೆ ಬೇರೇನೂ ತಿಳಿಯದು. ಹೇಗೆ ಹೋಗುವುದು ಎಂದು ಯೋಚಿಸಿದನು. ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಮಾತನಾಡುತ್ತಿದ್ದವೋ? ನಾನು 10 ಯೋಜನ ಜಿಗಿಯಬಲ್ಲೆನೆಂದು ಮರಿಕಪಿ ಎಂದು ಹೇಳಿದರೆ, ಇನ್ನೊಂದು ಕಪಿ 30 ಯೋಜನ ಹಾರಬಲ್ಲೆ ಎಂದಿತೋ. ಮಗದೊಂದು 40 ಯೋಜನ ಎಂದಿತೋ. ಈ ರೀತಿ ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಮಾತನಾಡುತ್ತಿದ್ದವೋ? ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ ಏನು ಹೇಳಲಾಯಿತೋ? ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ, ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ, ದುಡಿಸಿಕೊಳ್ಳುತ್ತಾರೆ, ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ. ನಿನಗೆ ಈ ಸಾಧನೆ ಇದೆ, ಆತ್ಮವಿಶ್ವಾಸ ಹೊಂದು, ನಿನ್ನಲ್ಲಿ ಶಕ್ತಿ ಇದೆ, ಆದ ಕಾರಣ ಕೋಡುಗಲ್ಲಿನ ಮೇಲೆ ಕುಳಿತು ಯೋಚನೆ ಮಾಡುತ್ತಿರುವೆ ಎಂದು ಹೇಳಲಾಯಿತು. ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರ ಹಾಗೂ ಲಂಕೆ ಹೇಗೆ ಕಂಡವೋ? ತ್ರಿವಿಕ್ರಮನಾಗಿ ಬೆಳೆದ ಹನುಮನ ಬಾಲ ಬೆಟ್ಟದಂತೆ ಹಬ್ಬಿತು. ಅದರ ಮೇಲೆ ಕುಳಿತು ಆ ಮಹಾಸಾಗರ ನೋಡಿದ. ಅದೊಂದು ಪುಟ್ಟ ಸರೋವರದಂತೆ ಕಂಡಿತು. ಅದರಲ್ಲೊಂದು ಲಂಕೆ ಚಿಕ್ಕ ನಡುಗಡ್ಡೆ, ಸುತ್ತಲೂ ದಟ್ಟ ಕಾಡು. ಆ ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾದೇವಿಯನ್ನು ನೋಡಿದ. 6-7 ವಾಕ್ಯ. ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಏನು ಹೇಳಿದನೋ? ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಈ ರೀತಿ ಹೇಳಿದನು. ನನ್ನ ಶಕ್ತಿಯನ್ನು ನಾನು ಬಲ್ಲೆ. ಅಂಗದರೆ, ನಾನೊಂದು ಕೋತಿ. ಹಲವು ಸ್ನೇಹಿತರೊಡನೆ ಸೇರಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಜಿಗಿದಿರಬಹುದು. ಮರವನ್ನು ಏರಿ ಕೊಂಬೆಯ ತುದಿಯಲ್ಲಿಯ ಹಣ್ಣನ್ನು ತಿಂದಿರಬಹುದು. ಹಲವರನ್ನು ಬಾಲ ಬೀಸಿ ಹೊಡೆದಿರಬಹುದು. ಕೆಲವರನ್ನು ಕಂಡು ಅಣುಕಿಸಿ ದಕ್ಕಿಸಿಕೊಂಡಿರಬಹುದು. ಇಷ್ಟು ಮಾತ್ರಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಲ್ಲ ಎಂದು ಹೇಳಿದನು. ಅಂಗದನು ಹನುಮಂತನನ್ನು ಯಾವ ಮಾತುಗಳಿಂದ ಉತ್ತೇಜಿಸಿದನು? ಅಂಗದನು ಹನುಮಂತನನ್ನು, ಹನುಮ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವೋ. ನೀನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣೆಂದು ಭಾವಿಸಿದೆ. ಅದನ್ನು ತಿನ್ನಲು ಆಕಾಶಕ್ಕೆ ಜಿಗಿದೆ. ಸೂರ್ಯನ ನೆತ್ತಿಗೆ ಹಾರಿದ್ದೆ. ನಿನಗೆ ಬಹಳ ಶಕ್ತಿಯಿದೆ. ನೀನು ಮನಸ್ಸು ಮಾಡಿದರೆ ಸಪ್ತಸಾಗರವನ್ನು ಈಜಬಲ್ಲೆ, ಹಿಮಾಲಯವನ್ನೆತ್ತಿ ಕುಕ್ಕಬಲ್ಲೆ, ಪಾತಾಳವನ್ನು ಕಲಕಬಲ್ಲೆ. ನಿನಗೆ ಈ ಚಿಕ್ಕ ಸಮುದ್ರ ಸಮಸ್ಯೆಯಾಗದು ಎಂದು ಉತ್ತೇಜಿಸಿದನು. ಜಾಂಬವಂತನು ಆಂಜನೇಯನಿಗೆ ಏನು ತಿಳಿ ಹೇಳಿದನೋ? ಜಾಂಬವಂತನು ಆಂಜನೇಯನಿಗೆ, ಆಂಜನೇಯ, ನೀನು ಮಾನಸಿಕವಾಗಿ ಸಿದ್ಧನಾಗೋ. ನೀನು ಕಿಂಕರ ಅಲ್ಲ ಶಂಕರ. ಏಳು ಎದ್ದೇಳು, ಜಾಗೃತನಾಗೋ. ಅಂತರಂಗದ ಕೀಳರಿಮೆ ತೊರೆ. ನೋಡು, ಆಗಸದೆಡೆಗೆ ಆ ನಿನ್ನ ಅರುಣ ಕ್ಷಣಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ. ಅವನ ಪ್ರಖರತೆ ಗಮನಿಸೋ. 1000 ಪಟ್ಟು ಹೆಚ್ಚಿಸಿದ್ದಾನೆ. ನೀನೋ ಬಲಶಾಲಿ. ಮನಸ್ಸಿದ್ದರೆ ಮಾರ್ಗವಿದೆ. ಏಳು, ಎಚ್ಚರವಾಗು ಎಂದು ಜಾಂಬವಂತನು ತಿಳಿ ಹೇಳಿದನು. ಯಾರು ಯಾರಿಗೆ ಹೇಳಿದರೋ? ಹನುಮ, ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ? ಯಾರು ಹೇಳಿದರು? ಜಾಂಬವಂತ. ಯಾರಿಗೆ ಹೇಳಿದರು? ಹನುಮಂತನಿಗೆ. ನಿನ್ನಲ್ಲಿ ಪರಮಶಕ್ತಿ ಇದೆ. ಯಾರು ಹೇಳಿದರು? ಅಂಗದ. ಯಾರಿಗೆ ಹೇಳಿದರು? ಹನುಮಂತನಿಗೆ.
ಏಳು ಎದ್ದೇಳು ಜಾಗೃತನಾಗೋ. ಯಾರು ಹೇಳಿದರು? ಜಾಂಬವ. ಯಾರಿಗೆ ಹೇಳಿದರು? ಹನುಮಂತನಿಗೆ. ಭಾಷಾಭ್ಯಾಸ. ಸರಿಪಡಿಸಿ ಬರೆಯಿರಿ. ಅಪ್ಪಳಿಸುತ್ತಿರುವೆ ಆನೆಯಾಕಾರದ ದಂಡೆಗೆ ಅಲೆಗಳು. ಆನೆಯಾಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿವೆ. ಮಾತ್ರಕ್ಕೆ ಅಪ್ಪ ಇರಲು ರಾಜನಾದ ಮಗನಿಗೆ ಸಾಧ್ಯವೇ ಆಸಕ್ತಿ. ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆಸಕ್ತಿ ಇರಲು ಸಾಧ್ಯವೇ? ಸಾಮರ್ಥ್ಯವಿರುತ್ತದೆ ಹುಟ್ಟಿನಿಂದ ಮಾನಸಿಕ ಎಲ್ಲರಿಗೂ. ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. ಮಾರ್ಗವಿದೆ ನೀನು ಏಳು ಬಲಶಾಲಿ ಎಚ್ಚರಾಗು ಮನಸ್ಸಿದ್ದರೆ. ನೀನು ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ ಏಳು ಎಚ್ಚರಾಗೋ. ಸ್ವಂತ ವಾಕ್ಯ. ದಿಟ್ಟಿಸಿ. ಗುರುಗಳು ಮಕ್ಕಳನ್ನು ದಿಟ್ಟಿಸಿ ನೋಡಿದಾಗ ಗಲಾಟೆ ಮಾಡುತ್ತಿರುವ ಮಕ್ಕಳು ಸುಮ್ಮನಾದರು. ಅರುಣೋದಯ. ಆಗುಂಬೆಯ ಅರುಣೋದಯ ನೋಡಲು ಸೊಗಸಾಗಿರುತ್ತದೆ. ಹೆಮ್ಮೆ. ನಮ್ಮ ಶಾಲೆಯ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಆಶಾದಾಯಕ. ನಾವು ಜೀವನದಲ್ಲಿ ಯಾವಾಗಲೂ ಆಶಾದಾಯಕವಾಗಿರಬೇಕು. ಕೀಳರಿಮೆ. ಕೀಳರಿಮೆ ಮನುಷ್ಯನ ಬೆಳವಣಿಗೆಯನ್ನು ಕುಂಟಿಸುತ್ತದೆ. ಸಮಾನಾರ್ಥಕ ಪದ. ದಂಡೆ. ತೀರ, ದಡ, ತಡಿ. ಸಮುದ್ರ. ಸಾಗರ, ಕಡಲು, ಶರಧಿ, ವಾರಿಧಿ. ಆಕಾಶ. ಆಗಸ, ಬಾನು, ಗಗನ, ನಭ. ತಾಯಿ. ಮಾತೆ, ಜನನಿ, ಅಮ್ಮ, ಅವ್ವ. ಸೂರ್ಯ. ಭಾನು, ಭಾಸ್ಕರ, ರವಿ, ಇನ, ದಿವಾಕರ. ಗೆಳೆಯ, ಮಿತ್ರ, ಸ್ನೇಹಿತ. ಟಿಪ್ಪಣಿ ಬರೆಯಿರಿ. ಮಾನಸಿಕ ಸಾಮರ್ಥ್ಯ. ಮನುಷ್ಯನಿಗೆ ದೈಹಿಕ ಸಾಮರ್ಥ್ಯದ ಜೊತೆಗೆ ಮಾನಸಿಕ ಸಾಮರ್ಥ್ಯವೂ ಇರಬೇಕು. ಮೊದಲು ಮನಸ್ಸು ಮಾಡಬೇಕು. ಮಾರ್ಗ ತಾನಾಗಿಯೇ ದೊರಕುತ್ತದೆ. ಮಾನಸಿಕ ಸಾಮರ್ಥ್ಯ ಚೆನ್ನಾಗಿದ್ದರೆ ಹಿಮಾಲಯ ಪರ್ವತವನ್ನೇ ಏರಬಹುದು. 100ಕ್ಕೆ 100 ಅಂಕಗಳನ್ನೇ ಗಳಿಸಬಹುದು. ಅಂದುಕೊಂಡಿದ್ದನ್ನೇ ಸಾಧಿಸಬಹುದು. ಉತ್ತೇಜನ. ಮಕ್ಕಳು ಒಳ್ಳೆಯ ಕೆಲಸ ಮಾಡುತ್ತಿರುವಾಗ ಪಾಲಕರು ಉತ್ತೇಜನ ನೀಡಬೇಕು. ಆಗ ಮಗುವು ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತದೆ. ಶ್ರೀಕೃಷ್ಣನ ಉತ್ತೇಜನದಿಂದ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಜಯಗಳಿಸಿದರು. ಪಾಲಕರ ಉತ್ತೇಜನದಿಂದ ಮಕ್ಕಳು ಶ್ರೇಷ್ಠ ವ್ಯಕ್ತಿಗಳಾಗುತ್ತಾರೆ. ವಿರುದ್ಧಾರ್ಥಕ ಪದ. ಕತ್ತಲು, ಬೆಳಕು, ತಂಪು, ಬಿಸಿ, ಹತ್ತಿರ, ದೂರ, ಮೇಲೆ, ಕೆಳಗೆ, ಸಾಧ್ಯ, ಅಸಾಧ್ಯ. ಪದ ಕಟ್ಟುವ ಆಟ. ಪ್ರತಿ ಪದದ ಕೊನೆಯ ಅಕ್ಷರದಿಂದ ಹೊಸದೊಂದು ಪದ ಕಟ್ಟಿರಿ. ರಾಮ, ಮರ, ರಜ, ಜನ, ನಮನ, ನಗು, ಗುಣ. ರಾಜ, ಜನ, ನಭ, ಭಂಗಿ, ಗಿರೀಶ, ಶರತ, ತಮನ್ನ. ಹನುಮ, ಮನ, ನವಿಲು, ಲುಂಗಿ, ಗೀತಾ, ತಾರ, ರಾಜು. ಆನೆ, ನೆಪ, ಪವನ, ನದಿ, ದಿನ, ನಭ, ಭನ. ಆಕಾಶ, ಶರತ, ತಂಗಿ, ಗಿರಿ, ರಿಂಕು, ಕುರಿ. ನಾಯಕ, ಕನಕ, ಕಸ, ಸವಿತಾ, ತಾರೆ, ರೇವಣ್ಣ. ಆವರಣದಲ್ಲಿ ಸೂಚಿಸಿರುವಂತೆ ಉತ್ತರಿಸಿ. ಅವನು ಶಾಲೆಗೆ ಹೋಗುತ್ತಾನೆ. ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ. ಅವಳು ಶಾಲೆಗೆ ಹೋಗುತ್ತಾಳೆ. ಕಣ್ಣು ಕಾಣಿಸದವನು. ಒಂದೇ ಪದದಲ್ಲಿ ಹೇಳಿರಿ. ಕುರುಡ. ಅದು ನಿರಾಶೆಯ ಸೂಚಕವಲ್ಲವೇ? ಸೂಕ್ತ ಲೇಖನ ಚಿಹ್ನೆ ಹಾಕಿರಿ. ಅದು ನಿರಾಶೆಯ ಸೂಚಕವಲ್ಲವೇ? ಪ್ರಶ್ನಾರ್ಥಕ ಚಿಹ್ನೆ, ಉದ್ಧರಣ ಚಿಹ್ನೆ. ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಪ್ರಶ್ನಾರ್ಥಕ ವಾಕ್ಯ ಮಾಡಿರಿ. ನಾನು ಬೆಂಗಳೂರಿಗೆ ಹೋಗಬೇಕೇ? ಬಿಡಿಸಿ ಬರೆಯಿರಿ. ಆನೆಯಾಕಾರ. ಆನೆ ಪ್ಲಸ್ ಆಕಾರ, ಆನೆಯಾಕಾರ. ಪುಟಿದೇಳು. ಪುಟಿದು ಪ್ಲಸ್ ಏಳು, ಪುಟಿದೇಳು. ಫಲಾಹಾರ. ಫಲ ಪ್ಲಸ್ ಆಹಾರ, ಫಲಾಹಾರ. ಕೋಡುಗಲ್ಲು. ಕೋಡುಗ ಪ್ಲಸ್ ಕಲ್ಲು, ಕೋಡುಗಲ್ಲು. ಅರುಣೋದಯ. ಅರುಣ ಪ್ಲಸ್ ಉದಯ, ಅರುಣೋದಯ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ.